ಆಸೆ ದುರಾಸೆಗಳಿಗೆ ದಾಸನಾಗಿ ದಾಹ ತೀರಿಸಿಕೊಂಡು ದೇವರ ಮೊರೆ ಹೋಗುವ ಮನುಜನೇ, ಭಕ್ತಿಯಲ್ಲಿ ನಿನ್ನ ಸ್ವಾರ್ಥವೇ ತುಂಬಿಕೊಂಡು ಪ್ರಾರ್ಥಿಸಿದರೆ ಫಲವೇನೋ? ದೇವರಿಗೆ ಹರಕೆ ಕಟ್ಟಿದರೂ ನಿನ್ನ ಆಸೆ ಫಲಿಸದು. ಹೀಗಿರುವಾಗ ಈ ಸ್ನೇಹಿತರಿರುವ ಸವಾಲಿಗೆ ತೊಡೆ ಹೊಡೆದು ಹೋಗಿದ್ದಾರೆ ಅಂದ ಮೇಲೆ ಅವರ ತೊಡೆಯನ್ನು ಒಡೆಯದೆ ಬಿಡುವುದಿಲ್ಲ. ನೋಡಿ, ಅತಿರಥ ಮಹಾರಥರನ್ನೇ ಕೊಲೆ ಮಾಡಿದ ಚಾಣಾಕ್ಷರು ನಾವಿದ್ದೀವಿ ಅಂದಾಗ ಅವರಿಬ್ಬರೇಕೆ ಸಾವಿರಾರು ಜನರು ಬಂದ್ರು ಕೂಡ ಎದರಿಸುವಳು ಈ ಮೋನಿಕಾ. ಅದಿರ್ಲಿ, ಆದಷ್ಟು ಬೇಗ ಬಾ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಕೇಳ್ಬಹುದಾ? ಓಕೆ, ಐ ವಿಲ್ ಕಮ್ ಟು ಯುವರ್ ಪಾಯಿಂಟ್. ಮೋನಿಕಾ, ಆ ಮಂಕು ಬಡಿದ ಬದಿಗೆಟ್ಟ ವಜ್ರಕಾಂತ್ ಹಸಿರು ಟವೆಲ್ಗಾಗಿ ಯುದ್ಧ ಸಾರುತ್ತಿದ್ದಾನೆ. ಆದರೆ ನಮ್ಮ ಗುರಿ ಈ ಸುತ್ತಮುತ್ತಲಿರುವ ರೈತರ ಭೂಮಿಯನ್ನ ನಮ್ಮ ಕೈವಶ ಮಾಡಿಕೊಳ್ಳು ಕಡೆ ಇರಬೇಕು. ಕಾರಣ ಯಾಕೆ ಅಂತ ಕೇಳ್ಬಹುದಾ? ಅವಶ್ಯವಾಗಿ ಕೇಳಬಹುದು. ನಾನು ಹೇಳುವ ಈ ವಿಷಯ ನಮ್ಮಿಬ್ಬರ ನಡುವೆ ಮಾತ್ರವಿರಲಿ. ಈ ಸುತ್ತಮುತ್ತಲಿರುವ ರೈತರ ಭೂಮಿಯಲ್ಲಿ ಹೇರಳವಾದ ಮ್ಯಾಗ್ನೀಸ್ ಇದೆ. ನಾ ಭೂತಜ್ಞರಿಂದ ಪರೀಕ್ಷೆ ಮಾಡಿಸಿದ್ದೇನೆ. ಆ ವಜ್ರಕಾಂತನಿಗೆ ಹಸಿರು ಟವೆಲ್ ಹಾಕಿ ಕಾಶಿ ಯಾತ್ರೆಗೆ ಕಳಿಸೋಣ. ನಾವಿಬ್ಬರು ರಾಜ ರಾಣಿ ಅಂತೆ ಐಷಾರಾಮಿ ಜೀವನ ನಡೆಸೋಣ. ಏನಂತೀಯ? ಕರೆಕ್ಟ್ ಯುವರ್ ಪಾಯಿಂಟ್. ಬಟ್ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರಬಾರದು. ಎದುರಾದವರ ತಲೆ ತೆಗೆದು ನಮ್ಮ ಗುರಿಯನ್ನು ಸಾಧಿಸಬೇಕು. ಮಾಸಿ ಹೋಗುವ ನೋಟ್ ಬೇಕು, ಇಲ್ಲ ತಳತಳಿಸುವ ಚಿನ್ನ ಬೇಕು. ಇದು ನಿನ್ನ ಚಾಯ್ಸ್. ಓಕೆ ರಾಜ, ನೀವು ಹೇಳಿದಂತೆ ಈ ನಿಮ್ಮ ಕಾರ್ಯಕ್ಕೆ ಕೈ ಜೋಡಿಸ್ತೀನಿ. ಒಂದು ವೇಳೆ ನೀವೇನಾದ್ರೂ ನನಗೆ ಮೋಸ ಮಾಡಿದ್ರೆ ಮಾತಾಡೋದು ನಾನಲ್ಲ, ಈ ನನ್ನ ಕೈ. ಡೋಂಟ್ ವರಿ ಚಿನ್ನ, ನಾನು ನನ್ನ ಬಿಸಿನೆಸ್ ನಲ್ಲಿ ಮಾತ್ರ ನಿನ್ನ ಪಾರ್ಟ್ನರ್ ಮಾಡಿಕೊಳ್ಳುತ್ತಿಲ್ಲ. ನನ್ನ ಲೈಫ್ಗೆ ನಿನ್ನ ಪಾರ್ಟ್ನರ್ಶಿಪ್ ಕೊಡಬೇಕಂತ ಇದ್ದೀನಿ. ಏನಂತೀಯ? ಓಕೆ ಬೆಂಕಿ, ನೋಡಿ, ಈ ನಿಮ್ಮ ಸುಂದರವಾದ ದೇಹವನ್ನು ನೋಡಿ, ಈ ನನ್ನ ಸೊಂಟವನ್ನು ಕಚ್ಚಿ ನನ್ನೊಂದಿಗೆ ಮನತಣಿಸಿ ಹಾರಾಡಬಾರ್ದೆ ಈ ನನ್ನ ರೌಡಿ ರಾಜ್ಯದ ಗೆಳೆಯ? ಮೊಗ್ಗಿನಂತಹ ನಿನ್ನ ಮುಗ ಹಿಗ್ಗಿ ನಲಿಯುವ ಗುಲಾಬಿ ಅಂತಿದೆ. ಮಾಮರದ ತೋಪಿನಲ್ಲಿ ಕೂತು ಕೂಗುವ ಕೋಗಿಲೆಯಂತಿರುವ ಈ ನಿನ್ನ ಇಂಪಾದ ಕಂಠದಿಂದ ನನ್ನ ಮನತಣಿಸುವ ಡಾರ್ಲಿಂಗ್. ನಿಮ್ಮಿಷ್ಟದಂತೆ ಆಗಲಿ. ಓ ಅಜರೇ, ಓಹೋ ಅಜರೇ. ದಕ್ಷಿಣ ವಿಮಲ ಮರ ಕುಣಿದು ಕುಣಿದು la 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 la
ಮೋನಿಕಾ, ಸೊಕ್ಕಿನಿಂದ ಮೆರೆಯುತ್ತಿರುವ ಶ್ರೀರಾಮನಿಗೆ ನೀನು ಮೋನಿಕಾ ಎಂಬುದು ಗೊತ್ತಾಗಬಾರದು. ಅವನನ್ನು ಬರ್ಬರವಾಗಿ ಹತ್ಯೆ ಮಾಡಲೇಬೇಕು. ಅದು ಪ್ರೀತಿಯಿಂದಾದರೂ ಸರಿ, ದ್ವೇಷದಿಂದಾದರೂ ಸರಿ, ಅದನ್ನು ಸಾಧಿಸುವ ಟಾರ್ಗೆಟ್ ನಿನ್ನದು. ಆಯ್ತು, ನೀವ್ ಹೇಳ್ದಂತೆ ಅವನನ್ನ ಮಾತಿನಲ್ಲಿ ಮೋಡಿ ಮಾಡ್ತೀನಿ. ಒಂದು ವೇಳೆ ಒಪ್ಪದಿದ್ರೆ ಪಿಸ್ತೂಲ್ನಿಂದ ಹಾರಿ ಹೋಗುತ್ತೆ ಅವನ ಪ್ರಾಣ ಪಕ್ಷಿ. ಅಗೋ ನೋಡಲ್ಲಿ, ಆ ಕಡೆಯಿಂದ ಅವನೇ ಬರುತ್ತಿದ್ದಾನೆ. ನೀ ಹೆಂಗ್ ಮಾಡ್ತಿ ಏನ್ ಮಾಡ್ತಿ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಗುಡ್ ನ್ಯೂಸ್ ಬರ್ಬೇಕಷ್ಟೇ. ಬರ್ತೀನಿ. ಕಾದ ಹಂಚಿನ ಮೇಲೆ ನೀರು ಹಾಕಿದ್ರೆ ಅದು ಹಾರಿ ಹೋಗುತ್ತೆ. ಎಲೆ ಮೇಲೆ ಅದೇ ನೀರು ಬಿದ್ರೆ ಅದು ಪಳಪಳ ಅಂತ ಹೊಳೆಯುತ್ತೆ. ಅದೇ ನೀರು ಒಂದು ಚಿಪ್ಪಿನೊಳಗೆ ಬಿದ್ರೆ ಮುತ್ತಾಗುತ್ತೆ. ಈ ಮೋನಿಕಳ ದೇಹದ ಅಂಗಳದಲ್ಲಿ ಒಂದೇ ಒಂದು ಸಾರಿ ಕ್ರಿಕೆಟ್ ಆಡಿದ್ರೆ ಶಂಡನಾದವನು ಕೂಡ ಗಂಡಸ್ತನ ಬರುತ್ತೆ. ನಡು ರಸ್ತೆಯಲ್ಲಿ ನಿಂತು ನಿಲ್ಲಿ ರಾಮ್ಜಿ ಅವರೇ, ಒಂದು ಸುಗಂಧ ಸೂಸುವ ಪರಿಮಳದ ಹೂವು ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಹಾಗೆ ಹೊರಟಿದ್ದೀರಲ್ಲ. ನಡು ರಸ್ತೆಯಲ್ಲಿ ನಿಂತು ಕನಸಿನಲ್ಲಿ ಕೌರಿಶಂತೆ ಮಾತನಾಡುತ್ತೀಯಲ್ಲ, ಯಾರು ನೀನು? ನೋಡಿ, ಕನಸಿನಲ್ಲಿ ಕಣ್ಣು ಒರೆಸುವ ಹೆಣ್ಣು ನಾನಲ್ಲ. ಇಷ್ಟು ದಿನ ಬರೀ ನಿಮ್ಮ ಬಗ್ಗೆ ಕೇಳಿದ್ದೆ. ಇಂದು ನಿಮ್ಮನ್ನ ಕಣ್ಣಾರೆ ಕಂಡಿನಲ್ಲ, ಬಂದು ಬೇಗ ಬಿಗಿದಪ್ಪಿ ಈ ನನ್ನ ಕಾಮದಾವನ್ನ ಈಡೇರಿಸಬಾರ್ದು. ನೀನು ಈ ರೀತಿ ಬೀದಿಗೆ ನಿಂತು ಕಾಮದಾಟಕ ಕರೆಯುವ ಕ್ವಶನೆಯನ್ನೇ ಈ ಕನ್ನಡ ಕಂಪಿನಲ್ಲಿ ಇಂದು ನಾಡಿನ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಪುರುಷರನ್ನು ಗೌರವದಿಂದ ಕಾಣುವ ಕನ್ನಡ ನಾಡು ಇದು. ನೋಡಿ, ಅದು ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ನಾನು ಮಾತ್ರ ನಿಮ್ಮನ್ನ ಮನಸ್ಸಾರಿ ಮೆಚ್ಕೊಂಡಿದ್ದೀನಿ. ಬೇಗ ಬಂದು ನನ್ನನ್ನು ಬಿಗಿದಪ್ಪಬಾರ್ದೇನನ್ ರಾಜ. ತಪ್ಪು. ಭಾರತದಲ್ಲಿ ಅದಕ್ಕೆ ಆದಂತ ಒಂದು ಸಂಸ್ಕೃತಿ ಇದೆ. ಈ ರೀತಿ ಬೀದಿಗೆ ಇಳಿದು ಮನಸ್ಸಿಗೆ ಬಂದ ಗಣಸನ್ನು ಕೈ ಮಾಡಿ ಕರೆಯೋದಕ್ಕೆ ನಮ್ಮ ಕಡೆ ಸೂಳೆ ಅಂತಾರೆ. ಆ ಸೂಳೆತನವನ್ನು ನಡೆಸೋದಕ್ಕಾಗಿ ಆ ಕೆಲಸವನ್ನು ಬಿಟ್ಟು ಆ ಕೆಲಸವನ್ನು ಮಾಡುತ್ತಾರೆ. ನಿನ್ನಂತ ಮೂರು ಬಿಟ್ಟ ಮಾಳಿಗೆಡಿ ಹೆಣ್ಣಿಗೆ ಬೀದಿ ಬಸವಿ ಅಂತಾರೆ. ನೀನು ಸುಮ್ಮನೆ ಬದಲಾದರೆ ಒಳ್ಳೆಯದು, ಇಲ್ಲವಾದ್ರೆ ಏನ್ ಮಾಡ್ತೀಯ? ಈ ಕರುನಾಡಿನ ಮುತ್ತೈದರು ಕರುಣೆ ಅನ್ನುವುದನ್ನು ಮರೆತು ಅವರು ಮೆಟ್ಟುವ ಮಟ್ಟಿನಿಂದ ನಿನ್ನ ಮುಖಕ್ಕೆ ಹೊಡೆದು ಈ ನಾಡಿನಿಂದ ಒತ್ತು ಹೊರಗಾಕುತ್ತಾರೆ. ಬಲು ಎತ್ತರ. ಸಿಟ್ಟು ಬಂದಾಗ ಅದೆಷ್ಟು ಮುದ್ದಾಗಿ ಕಾಣ್ತೀಯ ನನ್ ರಾಜ. ನೋಡು, ಈ ಮೋನಿಕಾ ಯಾವ ವಸ್ತುನ ಆಸೆ ಪಡೋದಿಲ್ಲ. ಒಂದು ವೇಳೆ ಆಸೆ ಪಟ್ಟಿದ್ದಾಳೆ ಅಂದ್ರೆ ಅದನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಅದನ್ನ ಕಾಲು ಮುಗಿದಾದ್ರೂ ಪಡಿತೀನಿ, ಇಲ್ಲ ಕಾಲು ಮುರಿದಾದ್ರೂ ಪಡಿತೀನಿ. ಬನ್ನಿ, ಬೇಗ ಬಂದು ಹೊತ್ತಿಗೆ 10 ರೊಟ್ಟಿ ತಿನ್ನುವ ಈ ನಿಮ್ಮ ತೋಳ್ ಸಕ್ಕಿಯಿಂದ ನನ್ನನ್ನು ಬಿಗಿದಪ್ಪು ಬಾರ. ಲೇ ಕಾಮಿನಿ, ನಿನ್ನ ಕಾಮದ ಕಣ್ಣಿಂದ ನೋಡಿದ್ರು ಜಗವೆಲ್ಲ ಹಾಗೆ ಕಾಣುತ್ತದೆ. ನಾನೇನು ಕಚ್ಚಿನ ಎಲ್ಲ ಹಳ್ಳಿ ಹುಲಿ, ರೈತ ಸಾಕಿದ ರೊಚ್ಚಿಗದ ರೈತ ಹುಲಿ. ಈ ಭಾರತಮೆ ಉದರದಲ್ಲಿ ಶ್ರೀರಾಮ, ಬೌದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯನ ಹುಟ್ಟಿದ ಪುಣ್ಯ ಭೂಮಿ ಇದೆ. ಪುಣ್ಯಭೂಮಿ, ಇದೇ ಪುಣ್ಯಭೂಮಿಯಲ್ಲಿ ದುರ್ಯೋಧನ, ನಿತ್ಯಾನಂದ ಹುಟ್ಟಿಲ್ವಿ. ಅಣ್ಣ ಅತ್ತಿಗೆ ಅಂದ್ರೆ ತಂದೆ ತಾಯಿಯ ಸಮಾನ. ಆದ್ರೆ ಅದೇ ಅಣ್ಣನನ್ನ ಕೊಲೆ ಮಾಡಿ ಅತ್ತಿಗೆಯೊಂದಿಗೆ ಸಂಸಾರ ಮಾಡುವ ಜನರೆಷ್ಟಿದ್ದಾರೆ ಈ ಸಮಾಜದಲ್ಲಿ? ಸಾಕೋ, ಇನ್ನು ಬೇಕೋ ಈ ನಿನ್ನ ಪುಣ್ಯ ಭೂಮಿಯ ಪುರಾಣ? ಲೇ ಮುಚ್ಚ ಬಾಯಿ, ನಿನ್ನ ಕಾಮದ ಕಣ್ಣಿನ ನೋಡಿದರು ಜಗವೆಲ್ಲ ಹಾಗೆ ಕಾಣುತ್ತದೆ. ನೀನು ಎಣ್ಣೆಂದು ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡುತ್ತಾ ಇದ್ದೇನೆ. ಇದೇ ಮೊದಲು, ಇದೇ ಕೊನೆ. ಈ ನಾಡಿನ ಸಂಸ್ಕೃತಿಯಲ್ಲಿ
ಎಲ್ಲಾದರೂ ಕಾಣಿಸಿಕೊಂಡರೆ ನಿನ್ನನ್ನು ಕಂಡಲೆ ತುಂಡು ತುಂಡಾಗಿ ಕತ್ತರಿಸುವೆ. ಬಲು ಎತ್ತರ ಏ ರಾಮ್ಯ, ನಾನು ಕಟ್ಟುವ ಈ ನಾಟಕದ ದೇವಸ್ಥಾನಕ್ಕೆ ನಿನ್ನನ್ನ ಪೂಜಾರಿಯನ್ನಾಗಿ ಮಾಡ್ಕೋಬೇಕು ಅಂತ ಮಾಡಿದ್ದೆ. ಆದ್ರೆ ಏನು ಮಾಡೋದು, ಇದೇ ಮೊದಲ ಸಾರಿ ಒಬ್ಬ ಗಂಡಸು ಈ ಸೌಂದರ್ಯವನ್ನ ತಿರಸ್ಕರಿಸಿ ಹೋಗಿದ್ದು. ಆದ್ರೂ ಕೂಡ ಏನು ಮಾಡುವುದು, ಈ ಸಿಗರೇಟ್ ಸುವಾಸನೆಗಿಂತ ಅವನ ದೇಹದಿಂದ ಬರುವ ಬೆವರಿನ ವಾಸನೆ ಅದೆಷ್ಟು ಚೆನ್ನಾಗಿದೆ. ಏನಾದ್ರೂ ಆಗ್ಲಿ, ಒಂದೇ ಒಂದು ಸಾರಿ ಆದ್ರೂ ನಿನ್ನೊಂದಿಗೆ ನನ್ನ ಕಾಮದ ಸುಖವನ್ನು ಈಡೇರಿಸಿಕೊಳ್ಳದಿದ್ರೆ ನನ್ನ ಹೆಸರು ಮೋನಿಕಾನೇ ಅಲ್ಲ. ಫೋನ್ ಮಾಡ್ತಾ ಇದ್ದೀನಿ, ಯಾರು ರಿಶ್ವೆ ಮಾಡ್ತಾ ಇಲ್ವಲ್ಲ. ನನ್ನ ಹೃದಯ ಗೆದ್ದ ಕನಸುಗಾರ, ಹುಣ್ಣಿಮೆಯ ಚಂದಿರ, ರಾಜ್ಕುಮಾರ, ರವಿವರ್ಣಂತೆ ಕುದುರೆ ಸವಾರಿ ಮಾಡುವ ಆ ನನ್ನ ಶ್ರೀರಾಮ ಆದಷ್ಟು ಬೇಗನೆ ಬಂದು ಈ ಅಬಲೆಯ ಕೈ ಹಿಡಿದ್ರೆ ನಾನಂತ ಭಾಗ್ಯಶಾಲಿ. ಯಾರಿದು? ಕ್ಷಮಿಸುವ ಗುಣ ಹಾಗೂ ಪ್ರೀತಿಸುವ ಹೃದಯ. ಕ್ಷಮಿಸು ಸೇವಂತಿ, ನಾನು ಬರುವುದು ಸ್ವಲ್ಪ ತಡವಾಯಿತು. ಬೈಕ್ ಓಡಿಸ್ತಾ ಇದ್ದೆ, ನಿನ್ನ ಫೋನ್ ಪಿಕ್ ಮಾಡಲು ಆಗಲಿಲ್ಲ. ಫೆಬ್ರವರಿ 14 ಪ್ರೇಮಿಗಳ ದಿನವೆಂದು ಶುಭಾಶಯಗಳು. ರೀ, ನಿಮಗೆ ಯಾವಾಗ ಬಂತು ಈ ಒಳ್ಳೆ ಬುದ್ಧಿ? ನನ್ನ ಸ್ನೇಹಿತರು ಅವರವರ ಹುಡುಗಿಯರಿಗೆ ಗುಲಾಬಿ ಹೂ ತೆಗೆದುಕೊಂಡು ಹೊರಟಿದ್ದರು. ಫೆಬ್ರವರಿ 14 ಪ್ರೇಮಿಗಳ ದಿನವೆಂದು ನಿನಗೆ ಗುಲಾಬಿ ಹೂ ಕೊಡಲು ಬಂದೆ, ತಪ್ಪ? ಫೆಬ್ರವರಿ 14 ಪ್ರೇಮಿಗಳ ದಿನ ನಿಜ, ಆದರೆ ಆ ದಿನ ಈ ಯುವ ಪೀಳಿಗೆಗಳಿಗೆ ಮಾತ್ರ. ಅದೇ ಫೆಬ್ರವರಿ 14 ನಮ್ಮ ದೇಶಕ್ಕಾಗಿ ಹೋರಾಡಿದ ತ್ಯಾಗಿಗಳನ್ನ ಬ್ರಿಟಿಷರು ಗಲ್ಲಿಗೇರಿಸಿದ್ದಾರೆ. ಆ ತ್ಯಾಗಿಗಳ ಬಗ್ಗೆ ನಿಮಗೆ ನೆನಪಾಗೋದಿಲ್ವೇನೆ? ನೋಡ್ರಿ, ಪ್ರೇಮ ಅಂದ್ರೆ ಕೇವಲ ಕಾಮ ಅಲ್ಲ, ಮನಸ್ಸುಗಳು ಬೆಸೆಯುವ ಒಂದು ಬಂಧನ. ಆ ಪ್ರೇಮವನ್ನ ನಮ್ಮ ದೇಶದ ಕಡೆ ತಿರುಗಿಸಿ ನಮ್ಮ ದೇಶಕ್ಕಾಗಿ ಹೋರಾಡಿದ ತ್ಯಾಗಿಗಳನ್ನ ಬ್ರಿಟಿಷರು ಗಲ್ಲಿಗೇರಿಸಿದ್ದಾರೆ. ಆ ತ್ಯಾಗಿಗಳು ಬೇರೆ ಯಾರು ಅಲ್ಲ, ಭಗತ್ ಸಿಂಗ್ ಹುಲಿಯವರು. ಮೆಚ್ಚಿದೆ ನಿನ್ನ ದೇಶದ ಪ್ರೇಮಿಯ ನುಡಿ ಕೇಳಿ. ಅಂತ ಮಹಾತ್ಮರ ಜನ್ಮ ತ್ಯಾಗದ ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಿ ಹೊಂದು ಸ್ವತಂತ್ರವಾಗಿ ಬಾಳುತ್ತಿದ್ದೇವೆ ಸೇವಂತಿ. ನಿಜ ಸೇವಂತಿ, ನಿಜ. ನಾ ಪ್ರೇಮ ಅನ್ನೋದು ಹುಡುಗ ಹುಡುಗಿಯರ ಮಧ್ಯೆ ಅಲ್ಲ, ತಂದೆ ತಾಯಿ ಬಂಧು ಬಳಗ ನಾಡು ನುಡಿಯಲ್ಲಿರಬಹುದು. ನಾ ತಂದ ಈ ಗುಲಾಬಿ ಹೂವನ್ನು ಪ್ರಗತಿಪರ ಹೋರಾಟಗಾರ ನನ್ನ ಮಾವನಿಗೆ ಅರ್ಪಿಸುತ್ತೇನೆ. ನದಿಯ ದಡದಲ್ಲಿ ಮೌನ ರಮಣಿಯಂತೆ ನಿನ್ನ ನಗುಮುಖಗಳ ತುಟಿಗಳಿಂದ ಒಂದು ಪ್ರೇಮ ಗೀತೆಯನ್ನು ಹಾಡಿಬಿಡು. Say
ತೋಟಕ್ಕೆ ನೀರಾಸಕ್ಕೆ ಹೋಗ್ಬೇಕು. ಸೇವಂತಿ ಬೇಗನೆ ಊಟಕ್ಕೆ ಕೊಡಬಾ. ಬನ್ರಿ, ಊಟ ಮಾಡಿದ್ರಂತೆ. ನಿಲ್ಲು ರಾಮ, ಹೊಟ್ಟೆಗೆ ಹಿಟ್ಟು ಹಾಕುವ ಬದಲು ನಡಿ, ರೈತರ ಜೀವ ಹಿಂಡಿ ಹೆಣ್ಣು ಅಮಲೆಯರನ್ನು ಅತ್ಯಾಚಾರ ಮಾಡಿ ಸುಖ ಸಂಸಾರವನ್ನು ಸರ್ವನಾಶ ಮಾಡಿದ ಆ ಹಂತಕರನ್ನು ಸಂಹರಿಸಬೇಕು ನೀನು. ಹೇಳು ಮಾವ, ಯಾರವನು ನನ್ನ ರಾಕ್ಷಸ? ಅವಳ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅವಳ ಬಿಸಿ ರಕ್ತದಿಂದ ನಮ್ಮೂರಿನ ಹಗಸಿ ಬಾಗಿಲೆ ತೋರಣ ಕಟ್ಟದೆ ಹೋದರೆ ಹರಿಕಾರದ ಹುಲಿ, ರೈತ ಸಾಕಿದ ರೊಚ್ಚಿಗದ ರೈತ ಹುಲಿ. ಅವನು ಬೇರೆ ಯಾರು ಅಲ್ಲ, ನಿನ್ನ ಹೆತ್ತ ತಂದೆ. ಎತ್ತ ತಂದೆ. ಯಾಕೆ ಹೆತ್ತ ತಂದೆ ಎಂದಾಕ್ಷಣ ಸೇಡಿನ ಜ್ವಾಲಾಗ್ನಿ ಶಾಂತವಾಯಿತೆ. ಅದು ಯಾವುದು ಅಲ್ಲ ಮಾವ, ನನ್ನ ಸೇಡಿನ ಜೋಲನೆ ಇಮ್ಮಡಿವಾಯ್ತು. ಸರ್ವ ಆಸ್ತಿಯನ್ನು ಬಿತ್ತುಕೊಂಡ ಹಾರಾದ ದೇವರು ನನ್ನ ಮಾವ. ಆಗ ತಾನೇ ಉಸಿರು ಬಿಟ್ಟು ಈ ಲೋಕವನ್ನು ನೋಡುತ್ತಿರುವ ನನ್ನನ್ನು ಕಾಲಲಾಗಿ ತುಳಿದನಲ್ಲ ಮಿತ್ರದ್ರೋಹಿ. ಜೀವಕ್ಕೆ ಜೀವ ಕೊಡುವ ನನ್ನ ತಾಯಿಯನ್ನು ಚಿತ್ರಹಿಂಸ ಮಾಡಿ ಕೊಲೆ ಮಾಡಿದನಲ್ಲ ಆ ವಿಶ್ವಾಸ ದ್ರೋಹಿ. ನನ್ನಿಂದಲೇ ಈ ಕೈಯಿಂದಲೇ ಕೊಲೆ ಮಾಡುವ ಅವಕಾಶ ಸಿಕ್ತು ಎಂದು ಖುಷಿ ಆಯ್ತು ಮಾವ, ಖುಷಿ ಆಯ್ತು. ಆ ನರಸತ್ತ ನಾಮರ್ದನನ್ನು ನಾನು ಆವತ್ತೇ ಕೊಂದು ಹಾಕುತ್ತಿದ್ದೆ. ನಾನು ಅವನಿಗೆ ಒಂದು ಶಪಥವನ್ನು ಮಾಡಿದೆ, ನಿನ್ನ ವಂಶದ ಕುಡಿಯಿಂದಲೇ ನಿನ್ನ ಸಾಯಿಸ್ತೀನಿ ಅಂತ ಮಾತು ಕೊಟ್ಟು ಬಂದೇನೆ. ಆ ಪಾಪಿಯಿಂದ ಈ ಭೂಗರ್ಭದಲ್ಲಿ ಹರಿಗಿಕೊಳ್ತಾರೋ ಸರಿ, ಅವನ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ಬಿಸಿ ರಕ್ತದಿಂದ ನನ್ನ ತಾಯಿ ಸಮಾಧಿಗೆ ರಕ್ತದ ಅಭಿಷೇಕ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಡಿ ಮವ, ಹೋಗೋಣ. ನಡೆಯಲಿ, ಈ ಕ್ಷಣಕ್ಕೆ ನಡೆ ಹೋಗೋಣ. ಏನು ಮಾಡಲಿ ನಾನೀಗ? ನಾನೇನು ಹೇಳುವಂತಿಲ್ಲ, ಕೇಳುವ ಸ್ಥಿತಿಯಲ್ಲಿ ಅವರು ನಿಲ್ಲುವಂತಿಲ್ಲ. ನಾನೀಗ ಏನು ಮಾಡಲಿ? ತಾಯಿ ಜಗನ್ಮಾತೆ, ಇವರನ್ನ ಕಾಪಾಡೋ ಬಾರ ನಿನ್ನೆನೆ ಕೊಡಿದೆ ಅಮ್ಮ, ನಿನ್ನನ್ನೇ ಕೊಡಿದೆ. ನಿಂದ್ರಲೇ ಕೂಡ್ ನನ್ನ ಮಗನ ಕಂಡ್ರು ಕಾಣಿಸ್ಲಾರಂಗ ಹೊಂಟೇಲಿ ಕೂಡಾಡಿಸಿ ಮಗನ ನಿಂದ್ರಲಿ. ಲೇ ರಂಗ್ಯ, ಮಗಳು ಕೊಡು ಅಂತ ನನ್ನಿಂದ ಗಂಟು ಬಿದ್ರೆ ನಾ ಏನ್ ಮಾಡ್ಲಿ? ಆ ಪಾಂಡ್ಯಂಗ್ ಕೂಡ ಹಾಕಿ ಓಡಿ ಹೋದ್ಲು. ಎಲ್ಲಿ ಅದಳಂತ ಇನ್ನೂ ಪತ್ತೆ ಇಲ್ಲ. ಮಗಳು ಕೊಡ ಅಂತ ಗಂಟು ಬಿದ್ರ ಎಲ್ಲಿಂದ ತಂದ್ಕೊಡ್ಲಿ ನಾನು? ಅದ ನನಗೇನ್ ಗೊತ್ತಿಲ್ಲ. ಕೂಡ್ ನನ್ನ ಮಗನ ಅಕ್ಕಿ ಹಲ್ಲು ಬಿದ್ದ ಬಾಚ್ ಬಾಯಿ ಆದ್ರು ಅಕ್ಕಿ ಗಲ್ಲ ಕೇಸು ಕೊಟ್ಟ ನಾ ಸಾಯವ. ನೀ ಹುಡುಕಿ ಕೊಡ್ಲಿಕ್ಕಪ್ಪ ಅಂದ್ರ ನಿನ್ನ ಯಾಡೋ ಕಡ್ಡ ಮುಂದ್ ಬರಂಗ್ ಮಾಡ್ತಿ ಮಗನ. ಮನ್ಸಿಗೆ ಬಂದ ಹುಡುಗಿಯಾರ ನಮ್ಮ ಮನ್ಯಾಗ ಒಟ್ಟ ಇಟ್ಕೋಬಾರ್ದ್ರಿ. ಯಾಕಂದ್ರ ಕೈಯಾಗ ಹುಣ್ಣಿದ್ದಂಗ. ಹುಣ್ಣಲ್ರಿ, ನನ್ನ ಮಗಳು ಕ್ಯಾನ್ಸರ್ ಇದ್ದಂಗಿತ್ತು. ಯಪ್ಪ ನಂಗೆ ಮಾಡಸ, ಯಪ್ಪ ನಂಗೆ ಮದ್ವಿ ಮಾಡಸ ಅಂತಿತ್ತು. ಅವನು ನನ್ನ ದುಡ್ಡು ರೊಕ್ಕ ಗಳಿಸು ಗದ್ದಲ್ದಾಗ ಆಕಿ ಮಾತ ಕೇಳಾರಕ್ಕ ನನ್ನ ಮಾತ ಅಪಹಾಸ್ಯ ಮಾಡಿ ಓಡಿ ಹೋಗ್ಬಿಟ್ಟೈತ್ರಿ ಅವನ. ಹದ ಇದ್ದಾಗಷ್ಟ ಹೌದೌದು ಅನ್ನತಾರು ಈಗಿನ ಹುಡುಗ್ಯಾರ. ಕೆಲಸ ಮುಗಿದ ಮೇಲೆ ಹೊಲಸದಿ ಅಂತ ದೂರ ತಳ್ಳತಾರು ಯಪ್ಪ ಈಗಿನ ಹುಡುಗ್ಯಾರ. ಹದ ಇದ್ದಾಗಷ್ಟ ಹೌದೌದು ಅನ್ನತಾರು ಈಗಿನ ಹುಡುಗ್ಯಾರ. ಕೆಲಸ ಮುಗಿದ ಮೇಲೆ ಹೊಲಸದಿ ಅಂತ ದೂರ ತಳ್ಳತಾರು ಯಪ್ಪ ಚಿಲ್ಲರ ಹುಡುಗ್ಯಾರ.
ಮಾಮು ಗುಡ್ಡು ಮಾಮು ನಮಸ್ಕಾರ ಚಾಲ್ರಿ ಅವ್ರ. ನಮಸ್ಕಾರಪ್ಪ ನಮಸ್ಕಾರ. ಅಲ್ಲೇ ಪಾಂಡ್ಯ ಇಷ್ಟು ದಿನ ಎಲ್ಲಿ ಹೋಗಿದ್ಲೆ? ನನ್ನ ಮಗಳದು ವಾಸನೆ ಬರೋಲ್ದು, ಎಲ್ಲಿ ಬಿಟ್ಟು ಬಂದಿಲ್ಲ ಮಗಣ? ಅಲ್ಲ ಮಾಮು ಮೊದ್ಲೇಕ್ಲೇಕಂಕ್ರು ಮದರಂಗಿ ಮುಕ್ಕುನ್ ಜೋಡಿ ಓಡೋದ್ಲು ಪಂಚರಂಗಿನೂ ಹೋಗ್ಕಾಳ ಅಂತೇಳಿ ನಾ ಹಾರಸೊಂದ್ ಹೋಗಿದ್ದೆ. ಇಲ್ಲೇ ಬರಾಕ್ತಾಳ ನೋಡ್ ನನ್ನ ಟ್ರ್ಯಾಕ್ಟರ್ ಟೇಲರ್ ಬಂದಂಗ. ಊರಿಗೆ ಊರ ಊರ್ಕೊಂಡರು ಮೆರೆಯುವುದು ಬಿಡುವುದಿಲ್ಲ, ಜೀವಕ್ಕ ಜೀವ ಕೊಡುವಂತ ಡ್ರೈವರ್ಗೆ ಕೈಯ ಕೊಡುವುದಿಲ್ಲ, ಮೋಸ ಮಾಡುವುದಿಲ್ಲ. ಊರಿಗೆ ಊರ ಊರ್ಕೊಂಡರು ಮೆರೆಯುವುದು ಬಿಡುವುದಿಲ್ಲ, ಜೀವಕ್ಕ ಜೀವ ಕೊಡುವಂತ ಡ್ರೈವರ್ಗೆ ಕೈಯ ಕೊಡುವುದಿಲ್ಲ, ಮೋಸ ಮಾಡುವುದಿಲ್ಲ. ಬೇಕಾದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ, ಗುಬ್ಬಿ ಬಾಳ ಅಂತೈತಿ ತಿವ್ ತಿವ್ ತಿವ್ವ, ಆರ್ನ ಹೊಡಿಯಾವ ಪವ್ ಪವ್ ಪವ್ವ. ಗುಬ್ಬಿ ಬಾಳ ಅಂತೈತಿ ತಿವ್ ತಿವ್ ತಿವ್ವ, ಆರ್ನ ಹೊಡಿಯಾವ ಪವ್ ಪವ್ ಪವ್ವಲ. ಬೇಕಾದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲಿ, ಗುಬ್ಬಿ ಬಾಳ ಅಂತೈತಿ ತಿವ್ ತಿವ್ ತಿವ್ವ, ಆರ್ನ ಹೊಡಿಯಾವ ಪವ್ ಪವ್ ಪವ್ವ. ಗುಬ್ಬಿ ಅಂತೈತಿ ತಿವ್ ತಿವ್ ತಿವ್ವ, ಆರ್ನ ಹೊಡಿಯಾವ ಪವ್ ಪವ್ ಪವ್ವ. ಯಪ್ಪ ನಾವಿಬ್ರು ಮದುವೆ ಆಕ್ಕಿ ನೋಡು. ಹ್ಞೂ ಬೇ, ನಂಗೂ ಅದ ಆಸೆ ಇತ್ತು. ನಿಮ್ಮ ಅವನ ಹೇಳಾರ ಕೇಳಾರ ಆಕಿ ದೊಡ್ಡ ಮಗಳು ಓಡೋದ್ಲ, ಅವನವನ ಅಂದಂಗ ನೀನು ಆಕಿ ಕೂಡ ಆಕಿ ಮಾಡ್ದಂಗ ನೀನು ಓಡೋದಿ. ನನ್ನ ಆಸೆಯಾರ ಈಡೇರಿಸ್ರಿ ಸ್ವಲ್ಪ. ನಾ ಈಗ ಹೂವಿನಾರ ತಂದಿನಿ, ಬದಲಾಸ್ಕೊಡ್ರಿ ಆಯ್ತ್ ಮಾವ. ನನ್ನ. ತಡಿಯಪ್ಪ ಹೂವಿನ ತರಕ. ಗಟ್ಟಿ ಮೇಳ. ಆಶೀರ್ವಾದ ಮಾಡ್ಮವ. 3 ವರ್ಷ ಸುಖವಾಗಿ ಬಾಳಿ ಇಬ್ಬರು. ಯವ್ವ ಬೇ ಮಗಳ ಪಂಚು, ನಾನು ಮುಂದೆ ಹೋಗಿ ನಿಮ್ಗೆ ಪರ್ಸನಾಲಿಟಿಗೆ ರೆಡಿ ಮಾಡ್ಸಕ್ ಹೇಳ್ತೀನಿ. ನಾವಕ್ಕಿಂ ಬರ್ರಿವ. ಬಾಯ್ ಬಾಯ್. ಹ್ಞೂ ಯಪ್ಪ. ಪನ್ಸು ದೋಸ್ತ ನಮ್ದು ಹನಿಮೂನ್ ಯಾವಾಗ? ಬದಾಮಿ ನಾಳೆಗೆ. ನಾಳೆಗೆ? ಹಾ ಹಂಗಂದ್ರ ನಾ ರೆಡಿನ. ಹನಿಮೂನಿಗೆ ಹೋಗಿ ಎಷ್ಟು ಮಕ್ಕಳು? 9. ಹಂಗಂದ್ರ ಹೊಡಿ 9. ಜಾಡ್ಸ್ ಮೊಸರ. ಬಿಡಕ ಹಿಡದಿಲ್ಲ ನಾನಿನ್ನ ಸೋದರ ಮಾವ, ಬಿಡಕ ಹಿಡದಿಲ್ಲ ನಾನಿನ್ನ ಸೋದರ ಮಾವ. ಸಂಗಮ ನಮಗಿನ್ನು ಸಂಭ್ರಮ, ಈ ಸಂಗಮ ನಮಗಿನ್ನು ಸಂಭ್ರಮ.
ನನ್ನ ಬಹುದಿಂದ ಕಂಡ ಕನಸು ಇಂದು ನನಸಾಯಿತು. ಆ ವಜ್ರಕಾಂತನ ಅನವಸ್ತ್ರ ವೈಡೂರ್ಯಗಳು ನನ್ನ ಕೈವಶವಾದವು. ಈ ದಿನಕ್ಕೋಸ್ಕರ ನನ್ನ ಜೀವನವನ್ನೇ ಪಣಕ್ಕಿಟ್ಟಿದ್ದೇನೆ. ಮೋನಿಕಾ, ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಯಾಕೆ ಹೇಳ್ತೀರಾ? ನಾವು ಇಬ್ಬರು ಪಾರ್ಟ್ನರ್. ದೋಚಿಕೊಂಡ ಸಂಪತ್ನಲ್ಲಿ ನಮ್ಮಿಬ್ಬರಿಗೂ 50-50. ನೋ, ಅದೆಂದೂ ಸಾಧ್ಯವಿಲ್ಲ. ನೀನು ನಿನ್ನೆ ಮೊನ್ನೆ ಬಂದಾಕೆ, ನಾನು ಈ ಸಂಪತ್ತಿಗೋಸ್ಕರ ಜೀವವನ್ನೇ ಪಣಕ್ಕಿಟ್ಟಿದ್ದೇನೆ. ನಾನು ಕೊಟ್ಟಷ್ಟು ತೆಗೆದುಕೊಂಡರೆ ಒಳ್ಳೆಯದು, ಇಲ್ಲವಾದರೆ ನನ್ನ ಕೈಯಿಂದ ಸತ್ತು ಹೋಗ್ತೀಯ. ನೀನು ನನ್ನ ಕೈಯಿಂದ ಸತ್ತು ಹೋಗ್ತೀಯ. ನಂತರ ಈ ಸಂಪತ್ತಿಗೆ ನಾನೇ ಒಡತಿ. ನಾನು ಕೊಟ್ಟಷ್ಟು ತೆಗೆದುಕೊಂಡಿದ್ದರೆ ನನ್ನ ಸೂಳೆಯಾಗಿ ನನ್ನೊಂದಿಗೆ ಇರುತ್ತಿದ್ದಳ. ಅತಿ ಆಸೆ ಪಟ್ಟಿದ್ದಕ್ಕೆ ಸತ್ತು ಬಿದ್ದಳ. ಈ ಸಂಪತ್ತಿಗೆ ನಾನೊಬ್ಬನೇ ಒಡೆಯ. ವಿದೇಶದಲ್ಲಿ ಇಂಟರ್ನ್ಯಾಷನಲ್ ರೌಡಿಯಾಗಿ ಬೆಳೆಯುವುದೇ ನನ್ನ ಕನಸು. ಇದೇ ನನ್ನ ಗುರಿ. ನಾನೇ ಸೂರಾದಿ ಸೂರನೆಂದು ಮೆರೆದು ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಳ್ಳುತ್ತೇನೆಂದು ಕಂಡಿದ್ದರೆ ಅದು ನಿನ್ನ ದಡ್ಡತನ. ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯ, ನಿನ್ನ ಹೆಂಡತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದವರು ಬೇರ್ಯಾರು ಅಲ್ಲ, ನಾವೇ. ಬ್ಯಾಡ್ಲಕ್ಕಂದ್ರೆ ಇದೇ ಅನ್ಸುತ್ತೆ. ಲೈಫಲ್ಲಿ ಒಂದು ಸೂಜು ಮನೆಯಷ್ಟು ಪುಣ್ಯ ಮಾಡದ ಕರ್ಮಗೇಡಿಗಳಿಗೆ ಈ ಇನ್ಸ್ಪೆಕ್ಟರ್ ಕೊಡುವ ಶಿಕ್ಷೆಯೇ ಪ್ರಾಪ್ತಿ. This is ಎನ್ಕೌಂಟರ್ ಸ್ಪೆಷಲಿಸ್ಟ್ ಸೂರ್ಯ. ಉಳಿದಿರೋದು ವಜ್ರಕಾಂತ್. ಅವನನ್ನು ಈ ಬಂದೂಕಿನಿಂದ ಸುಟ್ಟು ಬೂದಿ ಮಾಡಲಿಲ್ಲ ಅಂದ್ರೆ ಐ ಆಮ್ ನಾಟ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಸೂರ್ಯ. ಹುಲಿಯ ಎಲ್ಲಿದೆಯ ಬಾರಲು. ಇಂದು ನಿನ್ನ ಈ ಅರಮನೆಗೆ ಕಾಡಿನ ರಾಜ ಎಂಟ್ರಿ ಕೊಟ್ಟಿದ್ದಾನೆ. ಇಂದು ಈ ನಿನ್ನ ಅರಮನೆಯಲ್ಲಿ ರಕ್ತ ದೋಕಳಿ ಹರಿಯಲಿ. ಇಂದು ಈ ಸಿಂಹಾಸನ ನನ್ನದೇ. ಗಡ 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 ನಡಿಗಿ ಸುಭದ್ರ, ಗುಡು 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 ನಡಿಗಿ ಸುಭದ್ರ, ಗಡ 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 ನಡಿಗಿ ಸುಭದ್ರ, ಗುಡು 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 ಅಂತ ವೀರಭದ್ರ. ರಾಮ ಬಾರೋ. ಹೇಗೆದಕ್ಕೋ ನಡೆಯಲಿ ಮಗನ ಮರಣ ಮೃದಂಗ. ಮರಣಕ್ಕೆ ಸಿದ್ಧನಾಗು ಮಗನೇ.
ತಂದೆಯ ಕೊಲೆ ಇದು ಇತಿಹಾಸವಾಗಲೇ ಮುಗಿಯಿತು ಮೊದಲನೆಲ್ಲ ಆವೇಶು. ಏ ವಜ್ರ, ನಿನ್ನ ಆಸೆಯನ್ನು ನಮ್ಮ ಆಸೆಯನ್ನು ನನಸು ಮಾಡಿದ್ದೇವೆ. ನಿನಗೆ ನಿನ್ನ ವಂಶದ ಕುಡಿಯಿಂದಲೇ ನಿನ್ನ ನಿರ್ನಾಮ ಮಾಡಿಬಿಟ್ಟೆವು. ನಡೆಯಲಿ ಸೇವಂತಿ ಹಾಗೂ ರಾಮನ ಮದುವೆ ವಿಚಾರ. ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ದೀನವಂತ ಕಲಾ ದೇವಿಗೆ ಆಲಿಸು. ನಾಡಿನ ಗಣಗಣದಲ್ಲೂ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಾಡು ನಾಡಿನ ಗಣಗಣದಲ್ಲೂ ಬೆಳಗಿದೆ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ಗ್ರಾಮದಲ್ಲಿ ನೆಲೆಸಿರುವಂತ ಪರಮೇಶ್ವರಗೆ ನಮೋ ನಮೋ. ನಮ್ಮ ಗ್ರಾಮದಲ್ಲಿ ನೆಲೆಸಿರುವಂತ ತಾಯಮ್ಮ ದೇವಿಗೆ ನಮೋ ನಮೋ. ಪರಮೇಶ್ವರಗೆ ನಮೋ ನಮೋ, ತಾಯಮ್ಮ ದೇವಿಗೆ ನಮೋ ನಮೋ. ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ Yes.